ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ಕಚೇರಿಯಲ್ಲಿ ನೂತನವಾಗಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಸೈಯದ್ ಅಫ್ರೀದ್ ಪಾಷಾರವರನ್ನು ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರುಗಳಾದಂತಹ ನಮ್ಮ ಆಲಂಗೂರು ಆರ್ ಶಿವಣ್ಣ ಅವರು, ಅದೇ ರೀತಿ ನಮ್ಮ ಗುಜ್ನಹಳ್ಳಿ ಮಂಜಣ್ಣ ಅವರು, ಜಮನಹಳ್ಳಿ ಕೃಷ್ಣಣ್ಣ ಅವರು, ಕುರುಡುಮಲೆ ಚೋಟೆ ಸಾಬ್ರವರು, ನಮ್ಮ ಮೊಕ್ತ್ಯಾರಣ್ಣ ಅವರು, ಅದೇ ರೀತಿ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಭಿಷೇಕ್ ಅವರು, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸುರೇಶ್ ಅವರು, ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಲೋಕೇಶ್ ಅವರು, ಅವಣಿ ಬ್ಲಾಕ್ನ ಅಧ್ಯಕ್ಷರಾದಂಥ ವಿನೋದ್ ಅವರು, ನಮ್ಮ ATM ಅವರು, ನಮ್ಮ ಬಾಬ್ಜಾನ್ ಅವರು, ವಿನೋದ್ ಅವರು, ನಮ್ಮ ಸೂರ್ಯವರ್ಮ, ನಮ್ಮೆಲ್ಲ ವೆಂಕಟೇಶ್ ಅವರು, ಎಲ್ಲ ಆದಿಯಾಗಿ ಶಾಹಿದ್ ಅವರು, ಎಲ್ಲ ಪದಾಧಿಕಾರಿಗಳು ಇವತ್ತು ಸೇರಿ ಇವತ್ತು ನಮ್ಮ ನಗರದಲ್ಲಿ ಏನು ತಾಲೂಕು ಕಾಂಗ್ರೆಸ್ ಕಚೇರಿಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಅವರಿಗೆ ಒಂದು ಗೌರವ ಸಲ್ಲಿಸಿದ್ದಾರೆ. ಅದೇ ರೀತಿ ನಾಳೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಗೌಡ್ರು ನಮ್ಮ ಪ್ರಸಿದ್ಧ ವಿನಾಯಕ ಸ್ವಾಮಿ ಏನು ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಚುನಾವಣೆ ಪೂರ್ವದಲ್ಲಿ ಯುವ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಏನು ಚುನಾವಣೆ ನಡೀತು ಅದ್ರ ಹಿಂದೆ ಅದೇ ಪೂರ್ವವಾಗಿ ಏನು ನಮ್ಮ ಮುಳಬಾಗಿಲಿಗೆ ಭೇಟಿ ನೀಡಿ ನಮ್ಮ ವಿನಾಯಕ ಸ್ವಾಮಿ ದೇವಸ್ಥಾನ, ಅದೇ ರೀತಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ, ಹೈದರಾಲಿ ದರ್ಗಾ ಏನ್ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ನಾವು ಚುನಾವಣೆ ನಂತರ ನೀವು ಗೆದ್ದು ಬರಬೇಕು ಅಂತ ಹೇಳಿ ಆ ಟೈಮ್ನಲ್ಲಿ ಹೇಳಿದಾಗ ಗೆದ್ದ ಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ರು. ಅದೇ ಮಾತ್ ಮೇಲೆ ಇವತ್ತು ನಾಳೆ ಕಾರ್ಯಕ್ರಮ ಅವ್ರದ್ದು ಇಟ್ಕೊಂಡಿದ್ದಾರೆ. ನಾಳೆ ನಮ್ಮ ಕುರುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತದನಂತರ ಬಾಬಣ್ಣ ಪೂಜೆ ಸಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಗೆ ಮಾಲಾರ್ಪಣೆ ಮಾಡಿ ತದನಂತರ ಬಾಬಾ ಹೈದರಾಲಿ ದರ್ಗಾಗೆ ಭೇಟಿ ನೀಡಿ ತದನಂತರ ನಮ್ಮ ಪಕ್ಷದ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು, ಪದಾಧಿಕಾರಿಗಳು, ಎಲ್ಲ ಯೂತ್ ಕಾಂಗ್ರೆಸ್ನ ಮತದಾರರುಗಳು ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಂತ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಸುರೇಶ್ ಅವರು ಕರೆ ಮಾಡಿ ನೀನ್ ಮಾಡಪ್ಪ, ನಿಮ್ ಜೊತೆಲಿ ನಾವಿದೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ 2023 ಅಭ್ಯರ್ಥಿಗಳಾದಂತಹ ಆದಿನಾರಾಯಣವರು ಕೂಡ ಅವಾಗಲೇ ಫೋನ್ ಮುಖಾಂತರ ಕಾರ್ಯಕ್ರಮ ನೀವು ಮಾಡಿ ಪಕ್ಷದ ಕಚೇರಿಯಲ್ಲೇ ಮಾಡಿ ಅಂತೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ಅವ್ರದ್ದೊಂದು ಮಾತು ಮೇರೆಗೆ ಈ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ನಮ್ಮ ಯುವಕ ಮಿತ್ರರು ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ಮತ್ತೆ ನಮ್ಮ ಎಲ್ಲ ತಾಲೂಕಿನ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ಕೂಡ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರಿದ್ದು ನಡೆಸ್ಕೊಳ್ಳಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಇವತ್ತು ಪೂರ್ವಭಾವಿ ಸಭೆಯಾಗಿ ಏನು ಸ್ಥಳ ನೋಡ್ಲಿಕ್ಕೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ KV ನಂಜೇಗೌಡರ ಸುಪುತ್ರ ಆದಂತಹ ನಮ್ಮ ಸುನಿಲ್ ಗೌಡ ಅವರು ಬಂದಿದ್ರು. ಅದೇ ರೀತಿ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಫ್ರೀದ್ ಅವರು ಬಂದಿದ್ರು. ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲ ಮಾಡಿದ್ದಾರೆ, ಫೈನಲ್ ಮಾಡಿದ್ದಾರೆ. ನಾಳೆ ಎಲ್ಲ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ರಾಜ್ಯಾಧ್ಯಕ್ಷರ ಒಂದು ಮೊದಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ. ಅದಕ್ಕೆ ಎಲ್ಲ ನಮ್ಮ ಯುವಕ ಮಿತ್ರರು ಕೈ ಜೋಡಿಸ್ಬೇಕಂತ ಕೇಳ್ಕೊಂತ ಇದೀವಿ. ಥ್ಯಾಂಕ್ ಯು.